ನಮಸ್ಕಾರ ವೀಕ್ಷಕರೇ, ರಾಘವೇಂದ್ರ ಕಿಚನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ರಾಘವೇಂದ್ರಸ್ ಕಿಚನ್. ಇವತ್ತು ನಾವು ಸಿಂಪಲ್ ಆ್ಯಂಡ್ ಈಸಿಯಾಗಿರೋ ಮಕ್ಳಿಗೆ ಯೂಸ್ ಆಗುವಂಥ ಒಂದು ಸ್ನ್ಯಾಕ್ ರೆಸಿಪಿ ಹೇಳ್ಕೊಡ್ತೀನಿ. ಅದೇನೆಂದರೆ ಫ್ರೆಂಚ್ ಟೋಸ್ಟ್ ಎಗ್ ಇಲ್ದಂಗೆ ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಈಗ ಫ್ರೆಂಚ್ ಟೋಸ್ಟ್ಗೆ ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ನಾನಿಲ್ಲಿ 2 ಹಣ್ಣಾಗಿರೋ ಬಾಳೆಹಣ್ಣು ಕಟ್ ಮಾಡಿ ಒಂದು ಸಣ್ಣ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. 2 ಬ್ರೆಡ್ ಸ್ಲೇಸ್ ತೊಗೊಂಡು ರೋಲಿಂಗ್ ಪಿನ್ನಿಂದ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ತೆಳ್ಳಗೆ. ಮತ್ತು ಒಂದು 2 ಸ್ಪೂನಷ್ಟು ಕೊಬ್ಬರಿ ಪೌಡ್ರು ಮತ್ತು ಸಕ್ಕರೆ ಒಂದು 2 ಸ್ಪೂನಷ್ಟು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾನೇನು ಬಾಣಲೆಗೆ ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೆ ಇವಾಗ ಒಂದು 2 ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ತೀನಿ. ಶುಗರ್ ಆ್ಯಡ್ ಮಾಡಿ 1 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ತೀನಿ. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿ ಚೆನ್ನಾಗಿ ಬನಾನ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಒಂದು 25% ಅಷ್ಟು ಮೆತ್ತಗಾಗಿದೆ. ಇವಾಗ ಇದಕ್ಕೆ ಒಂದು ದೊಡ್ಡ ಸ್ಪೂನಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ನಾನು. ನಿಮ್ಮ ಹತ್ರ ಒಣ ಕೊಬ್ಬರಿ ಇಲ್ಲ ಅಂದರೆ ನೀವು ಹಸಿ ಕೊಬ್ಬರಿ ಪುಡಿ ಕೂಡ ಹಾಕ್ಕೋಬೋದು. ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟ್ ಒಂಥರ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಕೊಬ್ಬರಿ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ಇದು ಫುಲ್ಲು ಮೆತ್ತಗಾಗೋಗುತ್ತೆ. ಆ ಶುಗರೆಲ್ಲ ನೋಡಿ ಇವಾಗ ಮೆಲ್ಟಾಗಿ ಸ್ವಲ್ಪ ನೀರಾಗಿ ಆಗ್ತಾಯಿದೆ. ಅದು ಬೇಯ್ತಾ ಹಂಗೆ ಗಟ್ಟಿ ಬಂದುಬಿಡುತ್ತೆ. ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತಿಕ್ಕಾಗುತ್ತೆ. ಅದು ಬೇಯಲಿ ಚೆನ್ನಾಗಿ. ನೋಡಿ, ಇವಾಗ ಇದಾಗಿದೆ. ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು 75% ಫುಲ್ಲು ತಣ್ಣಗಾಗೋಕ್ಕೆ ಬಿಡೋಣ ಇದನ್ನು. ನೋಡಿ, ಇವಾಗ ಈ ಮಿಕ್ಸ್ಚರ್ ಆರಿದೆ. ಇದನ್ನು ಈ ಬ್ರೆಡ್ ಸ್ಲೇಸ್ ಮೇಲೆ ನಾವು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಒಂದು ಸೈಡ್ ಆದರೂ ಮಾಡ್ಕೊಬೋದು ಅಥವಾ ನೀವು ಫುಲ್ ಆದರೂ ಮಾಡ್ಕೊಬೋದು. ಈ ಸಣ್ಣ ಮಕ್ಕಳಾಗಿದ್ದರೆ ಹಿಂಗೆ ಒಂದು ಸೈಡ್ ಹಾಕ್ಬಿಟ್ಟು ಫೋಲ್ಡ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅವ್ರಿಗೆ. ಇಟ್ಸ್ ಲೈಕ್ ಎ ಸ್ನ್ಯಾಕ್ಸ್ ಆ್ಯಂಡ್ ಫಿಂಗರ್ ಫುಡ್ ಥರ ಇರುತ್ತೆ. ನಾನು ಇದಕ್ಕೆ ಫುಲ್ ಇವಾಗ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಈಸಿ ಅಂತ. ಸೂಪರ್ ಟೇಸ್ಟಿಯಾಗಿರೋ ಫ್ರೆಂಚ್ ಟೋಸ್ಟ್ ರೆಡಿ ಆಯಿತು. ಎಷ್ಟು ಈಸಿ ಅಂತ ನೋಡಿದ್ರಲ್ವ. ನೋಡಿ, ಬ್ರೆಡ್ ಚೆನ್ನಾಗಿ ರೋಲಿಂಗ್ ಪಿನ್ನಲ್ಲಿ ನೀವು ರೋಲ್ ಮಾಡ್ಕೊಂಡಿದ್ರೆ ಹಿಂಗೆ ಅಂದ ತಕ್ಷಣ ಕಟ್ ಆಗುತ್ತೆ ನೋಡಿ. ಸೂಪರ್ ಟೇಸ್ಟಿಯಾಗಿರೋ ಫ್ರೆಂಚ್ ಟೋಸ್ಟ್ ರೆಡಿ ಆಯಿತು. ನೀವು ಟ್ರೈ ಮಾಡಿ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.